ನ್ಯೂಸ್ ಎಕ್ಸ್‌ಪ್ರೆಸ್ ಅಟ್ 6ಗೆ ಸ್ವಾಗತ. ನಾನು ಶಕುಂತಲಾ ಭೂಷಣ್. ಸಂಪುಟ ಸಭೆಯಲ್ಲಿ ಕಠಿಣ ಲಾಕ್ಡೌನ್ನ ನಿರ್ಧಾರ ಕೈಗೊಂಡ್ರ ಮೋದಿ. ರಾಜ್ಯದ ಲಾಕ್ಡೌನ್ ಬಗ್ಗೆ ಸಿಎಂ ಕೊಟ್ಟ ಮಹತ್ವದ ಮಾಹಿತಿ ಏನು? ಅಬ್ಬರಿಸ್ತಾ ಇರೋ ಕೊರೋನಾ ದಾದಾಗಿರಿಯನ್ನ ಕಟ್ಟಿಹಾಕೋದಕ್ಕೆ ಹೇಗಿದೆ ದೀದಿಗಿರಿ? ಬೆಂಗಳೂರಲ್ಲಿ ವಾಹನ ಸಂಚಾರ, ಹೋಟೆಲ್, ಪಾರ್ಸೆಲ್ ಕೂಡ ಬಂದಾಗುತ್ತಾ? ಇದೆಲ್ಲವನ್ನ ನೋಡೋಣ. ಬೆಂಗಳೂರಿಗೆ ಮತ್ತಷ್ಟು ದಿನ ಬೀಗ ಹಾಕಲು ಇಂದೇ ಆದೇಶ ಹೊರಬೀಳುತ್ತಾ? ಸಿಲಿಕಾನ್ ಸಿಟಿ ಲಾಕ್ ಮಾಡೋದ್ರ ಬಗ್ಗೆ ಗೃಹ ಸಚಿವರು ಹೇಳಿದ್ದೇನು? ಹೋಟೆಲ್ಗಳಲ್ಲಿ ಪಾರ್ಸೆಲ್ ಬಂದ್, ಬಾರ್ ಅಂಡ್ ರೆಸ್ಟೋರೆಂಟ್ಗಳು ಕಂಪ್ಲೀಟ್ ಲಾಕ್ ಆಗ್ತವ? ನೋಡೋಣ ಬೆಂಗಳೂರಿಗೆ ಬೀಗ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕೊರೋನಾ ಕಂಟ್ರೋಲ್ಗೆ ಇಡೀ ದೇಶಕ್ಕೆ ಕಂಪ್ಲೀಟ್ ಬೀಗ ಬೀಳುವ ಸಾಧ್ಯತೆ ಇದೆ. ಭಾರತಕ್ಕೆ ಬೀಗ ಹಾಕುವ ಬಗ್ಗೆ ಹಿಂದೆ ಪ್ರಧಾನಿ ನರೇಂದ್ರ ಮೋದಿ ಘೋಷಣೆ ಮಾಡುವ ಸಾಧ್ಯತೆ ಇದ್ದು, ಡೆಡ್ಲಿ ಕೊರೋನಾ ವೈರಸ್ ಕಂಟ್ರೋಲ್ಗೆ ಲಾಕ್ಡೌನ್ ಪಕ್ಕಾ ಎನ್ನಲಾಗಿದೆ. ಸುಪ್ರೀಂ ಕೋರ್ಟ್ ಸಲಹೆ ಆಧರಿಸಿ ಕೇಂದ್ರ ಸರ್ಕಾರ ಲಾಕ್ಡೌನ್ ಮಾಡುವ ಸಾಧ್ಯತೆ ಇದೆ. ಕೇಂದ್ರ ಸರ್ಕಾರದ ನಿರ್ಧಾರದ ಬಳಿಕ ನಮ್ಮ ತೀರ್ಮಾನ ಮಾಡ್ತೀವಿ ಅಂತ ವಿಧಾನಸೌಧದಲ್ಲಿ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ನಮ್ಮ ಕರ್ಫ್ಯೂ 12ರವರೆಗೂ ಇದೆ. ಆದರೆ ಕೇಂದ್ರ ಸಚಿವ ಸಂಪುಟ ಸಭೆಯ ನಿರ್ಧಾರ ಏನು ಬರಲಿದೆ ಅಂತ ನೋಡಿ ನಾವು ತೀರ್ಮಾನ ಕೈಗೊಳ್ತೀವಿ ಅಂತ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಈ ಬಾರಿ ಲಾಕ್ಡೌನ್ ಜಾರಿಯಾದರೆ ಬೆಂಗಳೂರಿನಲ್ಲಿ ಕಠಿಣಾತಿ ಕಠಿಣ ರೂಲ್ಸ್ ಪಕ್ಕಾ ಎನ್ನಲಾಗಿದೆ. ಅಗತ್ಯ ವಸ್ತು ಖರೀದಿಗೆ ಇದ್ದ ಟೈಮಿಂಗ್ಸ್ಗೆ ಮತ್ತಷ್ಟು ಕತ್ತರಿ ಬೀಳಲಿದ್ದು, ಕೊರೋನಾ ಕಂಟ್ರೋಲ್ಗಾಗಿ ಖಡಕ್ ರೂಲ್ಸ್ ಜಾರಿಯಾಗಲಿದೆ. ಹಾಲು, ಹಣ್ಣು, ತರಕಾರಿ, ದಿನಸಿ ಅಂಗಡಿಗಳಿಗೂ ಟೈಮ್ ಲಿಮಿಟ್ ಇರಲಿದ್ದು, ಬೆಳಗ್ಗೆ 6ರಿಂದ 12 ಗಂಟೆಯ ಕಾಲಾವಕಾಶಕ್ಕೂ ಕತ್ತರಿ ಬೀಳುವ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲಿ ಇನ್ನಷ್ಟು ಟೈಟ್ ರೂಲ್ಸ್ ಜಾರಿಯಾಗುವ ಸಾಧ್ಯತೆ ಇದ್ದು, ಎಲ್ಲಾ ಸೇವೆ ಕಂಪ್ಲೀಟ್ ಆಗಿ ಬಂದ್ ಆಗಲಿದೆ ಎನ್ನಲಾಗಿದೆ. ಹೋಟೆಲ್ಗಳಲ್ಲಿ ಪಾರ್ಸೆಲ್ ಬಂದಾಗಿ ಬಾರ್, ರೆಸ್ಟೋರೆಂಟ್ಗಳು ಕಂಪ್ಲೀಟ್ ಲಾಕ್ ಆಗ್ತವಾ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಅಲ್ಲದೆ ಆಟೋ, ಬಸ್, ರೈಲು ಸ್ತಬ್ಧವಾಗುತ್ತಾ, ಕಟ್ಟಡ ಕಾಮಗಾರಿ ಕೂಡ ಬಂದ್ ಆಗತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಬೆಂಗಳೂರಿನಲ್ಲಿ ಮೇ 12ಕ್ಕೆ ಲಾಕ್ಡೌನ್ ಮುಗಿಯೋದು ಬಹುತೇಕ ಅನುಮಾನ. ರಾಜ್ಯದಲ್ಲಿ ಕೊರೋನಾ ಕೇಸ್ ತಗ್ಗಿಸುವ ಅವಶ್ಯಕತೆ ಇದ್ದು, ಲಾಕ್ಡೌನ್ನಿಂದ ಸಾವಿನ ಪ್ರಮಾಣ ಕಡಿಮೆಯಾಗುವ ಸಾಧ್ಯತೆ ಇದೆ. ಸದ್ಯ ರಾಜ್ಯದಲ್ಲಿ ಲಾಕ್ಡೌನ್ ಇದ್ರೂ ಪ್ರತಿನಿತ್ಯ 40,000 ಹೊಸ ಕೇಸ್ ದಾಖಲಾಗ್ತಾ ಇದ್ದು, ಮುಂದಿನ 2 ವಾರ ಲಾಕ್ಡೌನ್ ಕಂಟಿನ್ಯೂ ಮಾಡಬೇಕು ಅಂತ ತಜ್ಞರು ತಿಳಿಸಿದ್ದಾರೆ. ಕೊರೋನಾ ನಿಯಂತ್ರಣದ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಮಹತ್ವದ ಸಭೆ ನಡೆಸಿದ್ದು, ಮೋದಿ ನಿರ್ಧಾರದ ಮೇಲೆ ಬೆಂಗಳೂರಿನ ಭವಿಷ್ಯ ನಿಂತಿದೆ. ಆದರೆ ತತ್ತರಿಸಿ ಹೋಗಿರೋ ಆರೋಗ್ಯ ಕ್ಷೇತ್ರವನ್ನ ಬಲಗೊಳಿಸೋಕೆ ಲಾಕ್ಡೌನ್ ಅತ್ಯಗತ್ಯವಾಗಿದೆ. ತಜ್ಞರ ಪ್ರಕಾರ ಮೇ 15ರ ನಂತರ ಈಗಿನಕ್ಕಿಂತ ಸೋಂಕು ದುಪ್ಪಟ್ಟಾಗುವ ಸಾಧ್ಯತೆ ಇದ್ದು, ಆಕ್ಸಿಜನ್ ಬೆಡ್, ಐಸಿಯು ಬೆಡ್, ವೆಂಟಿಲೇಟರ್ ನೀಗಿಸೋಕೆ ಬೆಂಗಳೂರು ಸೇರಿದಂತೆ ಕರ್ನಾಟಕದಲ್ಲಿ ಲಾಕ್ಡೌನ್ ವಿಸ್ತರಣೆ ಅಂತ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ವೈರಸ್ ಅಬ್ಬರ ತಡೆಗಟ್ಟೋಕೆ ಸರ್ಕಾರದ ಮುಂದೆ ಲಾಕ್ಡೌನ್ ಒಂದೇ ಆಯ್ಕೆಯಾಗಿದೆ. ರಾಜ್ಯವನ್ನ ಉಳಿಸಬೇಕಾದ್ರೆ ಕೊರೋನಾ ಕೇಸ್ ಕಡಿಮೆ ಮಾಡಬೇಕಾಗಿದ್ದು, ಗಂಡಾಂತರದಿಂದ ಪಾರು ಮಾಡೋಕೆ ಲಾಕ್ಡೌನ್ ಅತ್ಯಗತ್ಯ. ಲಾಕ್ಡೌನ್ ಮಾಡದೇ ಇದ್ರೆ ವೈರಸ್ ಆರ್ಭಟ ಮತ್ತಷ್ಟು ಹೆಚ್ಚಾಗಲಿದ್ದು, ಲಾಕ್ಡೌನ್ ಮುಂದುವರಿದ್ರೆ ಸೋಂಕಿನ ಪ್ರಮಾಣ ಇಳಿಕೆ ಆಗಲಿದೆ. ಹೀಗಾಗಿ ವೈರಸ್ ಚೈನ್ ಲಿಂಕ್ ಬ್ರೇಕ್ ಮಾಡೋಕೆ ಲಾಕ್ಡೌನ್ ಅತ್ಯಗತ್ಯ. ಮತ್ತೆ 14 ದಿನ ಲಾಕ್ಡೌನ್ ಮಾಡಬೇಕು ಅನ್ನೋದು ತಜ್ಞರ ಅಭಿಪ್ರಾಯ. ಆದರೆ ಲಾಕ್ಡೌನ್ ಮುಂದುವರಿಸುವ ಬಗ್ಗೆ ಸರ್ಕಾರ ಇದುವರೆಗೂ ತಜ್ಞರ ಅಭಿಪ್ರಾಯವನ್ನ ಕೇಳಿಲ್ಲ. ಒಂದೊಮ್ಮೆ ಸರ್ಕಾರ ಅಭಿಪ್ರಾಯ ಕೇಳಿದ್ರೆ ಮೇ 12ರ ನಂತರವೂ ಕರುನಾಡನ್ನ 14 ದಿನ ಸ್ತಬ್ಧ ಮಾಡುವಂತೆ ಸರ್ಕಾರಕ್ಕೆ ತಜ್ಞರು ಶಿಫಾರಸು ನೀಡುವ ಸಾಧ್ಯತೆ ಇದೆ. ಲಾಕ್ಡೌನ್ ಮಾಡಲು ವಿಪಕ್ಷ ನಾಯಕ ಸಿದ್ದರಾಮಯ್ಯ ಪರೋಕ್ಷವಾಗಿ ಒತ್ತಾಯಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ತಜ್ಞರು ಹೇಳಿದಂತೆ ಸರ್ಕಾರ ನಡೆದುಕೊಳ್ಬೇಕು ಅಂತ ಹೇಳಿದ್ರು. ಮತ್ತೆ ಲಾಕ್ಡೌನ್ ಮಾಡೋಕೆ ಸರ್ಕಾರಕ್ಕೆ ತಜ್ಞರು ಸಲಹೆ ನೀಡಿದ್ದಾರೆ. ಹೀಗಾಗಿ ತಜ್ಞರ ಸಲಹೆಯನ್ನ ಗಂಭೀರವಾಗಿ ಸ್ವೀಕರಿಸಬೇಕು ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಕರ್ನಾಟಕ ಲಾಕ್ಡೌನ್ ಮಾಡುವ ಬಗ್ಗೆ ಸಿಎಂ ಬಿಎಸ್ವೈ ನೀಡಿದ ಸುಳಿವೇನು? ಸುಪ್ರೀಂ ಕೋರ್ಟ್ ಆರೋಗ್ಯ ಇಲಾಖೆಯ ಸಲಹೆಗೆ ಸಿಗುತ್ತಾ ಮನ್ನಣೆ? ಲಾಕ್ಡೌನ್ ಸಲಹೆ ನೀಡಿರುವಂತಹ ತಜ್ಞರು ಏನಂತ ಹೇಳಿದ್ದಾರೆ ನೋಡೋಣ ಕರುನಾಡು ಲಾಕ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕೊರೋನಾ
ಚೈನ್ ಬ್ರೇಕ್ ಮಾಡೋಕೆ ಇಡೀ ಭಾರತಕ್ಕೆ ಬೀಗ ಬೀಳುವ ಸಾಧ್ಯತೆಗಳಿವೆ. ಪ್ರಧಾನಿ ನರೇಂದ್ರ ಮೋದಿ ಮಹತ್ವದ ಕ್ಯಾಬಿನೆಟ್ ಸಭೆ ನಡೆಸಿದ್ದು, ಸುಪ್ರೀಂ ಕೋರ್ಟ್ ಸೂಚನೆ, ತಜ್ಞರ ಸಲಹೆಯನ್ನ ಪರಿಗಣಿಸಿ ನಿರ್ಧಾರ ಕೈಗೊಳ್ಳಲಿದ್ದಾರೆ. ಪ್ರಧಾನಿ ಮೋದಿ ನಿರ್ಧಾರದ ಮೇಲೆ ದೇಶದ ಲಾಕ್ಡೌನ್ ಭವಿಷ್ಯ ನಿಂತಿದ್ದು, ಕೊರೋನಾ ಹೆಚ್ಚಿರುವ ರಾಜ್ಯಗಳಲ್ಲಿ ಲಾಕ್ ಅಸ್ತ್ರ ಪ್ರಯೋಗಿಸಲಿದ್ದಾರಾ, ಇಲ್ಲ ಇಡೀ ದೇಶವೇ ಲಾಕ್ಡೌನ್ ಮಾಡ್ತಾರಾ ಅನ್ನೋದು ಕುತೂಹಲ ಮೂಡಿಸಿದೆ. ಪ್ರಧಾನಿ ಮೋದಿ ಸಿಗ್ನಲ್ ಕೊಟ್ರೆ ಕರ್ನಾಟಕದಲ್ಲೂ ಕಂಪ್ಲೀಟ್ ಲಾಕ್ಡೌನ್ ಜಾರಿಯಾಗುವ ಸಾಧ್ಯತೆಗಳಿವೆ. ಕೊರೋನಾ ಕಂಟ್ರೋಲ್ಗೆ ಕರ್ನಾಟಕದಲ್ಲೂ ಲಾಕ್ಡೌನ್ ಫಿಕ್ಸ್ ಎನ್ನಲಾಗಿದೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಲಾಕ್ಡೌನ್ ಮಾಡುವ ಸುಳಿವನ್ನ ಕೊಟ್ಟಿದ್ದು, ಪ್ರಧಾನಿ ಮೋದಿ ಸೂಚನೆಗಾಗಿ ಕಾಯ್ತಾ ಇದ್ದಾರೆ. ಮೋದಿ ನಿರ್ದೇಶನ ನೀಡ್ತಾ ಇದ್ದಂತೆ ಕರ್ನಾಟಕ ಕಂಪ್ಲೀಟ್ ಆಗಿ ಲಾಕ್ ಆಗಲಿದ್ದು, ರಾತ್ರಿಯೊಳಗೆ ಲಾಕ್ಡೌನ್ ಮಾರ್ಗಸೂಚಿ ಬಿಡುಗಡೆಯಾಗುವ ಸಾಧ್ಯತೆ ಇದೆ. ಪ್ರಧಾನಿ ನರೇಂದ್ರ ಮೋದಿ ಗ್ರೀನ್ ಸಿಗ್ನಲ್ ಕೊಟ್ಟರೆ ಕರ್ನಾಟಕದಲ್ಲೂ ಲಾಕ್ಡೌನ್ ಜಾರಿ ಮಾಡುವ ಸಾಧ್ಯತೆಗಳಿವೆ. ಪ್ರಧಾನಿ ಮೋದಿ ಹೇಳಿದಂತೆ ನಾವು ಲಾಕ್ಡೌನ್ ಮಾಡ್ತೀವಿ ಅಂತ ಮುಖ್ಯಮಂತ್ರಿ ಬಿಎಸ್ವೈ ಹೇಳಿದ್ದಾರೆ. ಮೋದಿಯಿಂದ ಬರುವ ಸಲಹೆ ಸೂಚನೆಯನ್ನ ಪಾಲಿಸುತ್ತೇವೆ, ಅವರು ಕೊಟ್ಟ ನಿರ್ದೇಶನದಂತೆ ನಾವು ನಡೆದುಕೊಳ್ತೀವಿ ಅಂತ ಸಿಎಂ ಹೇಳಿದ್ದಾರೆ. ದೇಶದಲ್ಲಿ ಅಂಕೆ ಸಂಖ್ಯೆಗೂ ಸಿಗದೆ ಕೊರೋನಾ ಹೆಮ್ಮಾರಿ ಅಟ್ಟಹಾಸ ಮೆರೆತಾ ಇದೆ. ಹೀಗಾಗಿ ಕೊರೋನಾವನ್ನ ಕಟ್ಟಿ ಹಾಕೋಕೆ ಲಾಕ್ಡೌನ್ ಅನಿವಾರ್ಯವಾಗಿದೆ. ಅಲ್ಲದೆ ಸುಪ್ರೀಂ ಕೋರ್ಟ್, ಆರೋಗ್ಯ ಇಲಾಖೆ ಕೂಡ ಲಾಕ್ಡೌನ್ಗೆ ಸಲಹೆ ನೀಡಿದ್ದು, ಲಾಕ್ಡೌನ್ ಮಾಡಲು ನೀಡಿರೋ ಸಲಹೆಗೆ ಮನ್ನಣೆ ಸಿಗುತ್ತಾ ಅನ್ನೋದು ಪ್ರಶ್ನೆ. ಪ್ರಧಾನಿ ಮೋದಿ ಕೈಗೊಳ್ಳೋ ನಿರ್ಧಾರದ ಮೇಲೆ ರಾಜ್ಯದ ಭವಿಷ್ಯ ನಿಂತಿದ್ದು, ಬೆಂಗಳೂರಿನಲ್ಲಿ ಅಗತ್ಯ ಸೇವೆಗೆ ಮೀಸಲಿಟ್ಟ ಟೈಮ್ ಕೂಡ ರದ್ದಾಗುವ ಸಾಧ್ಯತೆ ಇದೆ. ಕರ್ನಾಟಕದಲ್ಲಿ ಲಾಕ್ಡೌನ್ ಮಾಡಲೇಬೇಕು ಅಂತ ತಜ್ಞರು ಹೇಳಿದ್ದಾರೆ. ಈ ಬಾರಿಯ ಲಾಕ್ಡೌನ್ನಿಂದ 5,000 ಸಾವುಗಳನ್ನು ಕಂಟ್ರೋಲ್ ಮಾಡುವುದಕ್ಕೆ ಸಾಧ್ಯವಾಗಿದೆ. ಹೀಗಾಗಿ ಮುಂದಿನ 14 ದಿನ ಲಾಕ್ಡೌನ್ ವಿಧಿಸಿದ್ರೆ ಮತ್ತೆ 3,000ಕ್ಕೂ ಅಧಿಕ ಸೋಂಕಿತರ ಸಾವನ್ನ ನಿಲ್ಲಿಸಬಹುದು. ಲಾಕ್ಡೌನ್ ಮೂಲಕ ಕರ್ನಾಟಕದಲ್ಲಿ ಸಾವಿನ ಸರಣಿಗೆ ಬ್ರೇಕ್ ಹಾಕಬಹುದು ಅಂತ ಹೇಳಿರುವ ತಜ್ಞರು ಮೇ 12ರ ನಂತರವೂ ಮತ್ತೆ 14 ದಿನ ಲಾಕ್ಡೌನ್ ಮಾಡೋದಕ್ಕೆ ಸಲಹೆ ನೀಡಿದ್ದಾರೆ. ಕೊರೋನಾ ಕಂಟ್ರೋಲ್ ಮಾಡುವುದಕ್ಕೆ ಲಾಕ್ಡೌನ್ ಅತ್ಯಗತ್ಯ ಅಂತ ತಜ್ಞರು ಹೇಳಿದ್ದಾರೆ. ಲಾಕ್ಡೌನ್ ಮಾಡೋದ್ರಿಂದ ಕೊರೋನಾ ಚೈನ್ ಬ್ರೇಕ್ ಮಾಡೋದಕ್ಕೆ ಅನುಕೂಲವಾಗಲಿದ್ದು, ಜನರನ್ನ ನಿಯಂತ್ರಣ ಮಾಡಬಹುದು ಅಂತ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ತಜ್ಞರ ಪ್ರಕಾರ ಕರ್ನಾಟಕದಲ್ಲಿ ನಿತ್ಯ 80,000 ಕೇಸ್ ಬರುವ ನಿರೀಕ್ಷೆ ಇತ್ತು. ಆದರೆ ಟೈಟ್ ರೂಲ್ಸ್ ಜಾರಿ ಮಾಡಿರೋದ್ರಿಂದ ಅದು 40,000ದ ಆಸುಪಾಸಿನಲ್ಲಿದೆ. ಹೀಗಾಗಿ ಕೊರೋನಾ ಚೈನ್ ಬ್ರೇಕ್ ಮಾಡೋದಕ್ಕೆ ಲಾಕ್ಡೌನ್ ಅವಶ್ಯಕ ಅಂತಿದ್ದಾರೆ ತಜ್ಞರು. ಕೊರೋನಾ ನಿಯಂತ್ರಿಸಲು ರಾಜ್ಯದಲ್ಲಿರೋ ಲಾಕ್ಡೌನ್ ಮತ್ತಷ್ಟು ಕಠಿಣ ಆಗಬೇಕು ಅಂತ ತಜ್ಞರು ಸಲಹೆ ನೀಡಿದ್ದಾರೆ. ಅಗತ್ಯ ವಸ್ತುಗಳ ಖರೀದಿಗೆ ಅವಕಾಶ ನೀಡಿದ್ರು ವಿಪರೀತವಾಗಿ ಜನ ಗುಂಪುಗೂಡೋದನ್ನ ಕಂಟ್ರೋಲ್ ಮಾಡಬೇಕು. ಖರೀದಿ ಹೆಸರಲ್ಲಿ ಜನ ಗುಂಪುಗೂಡೋದನ್ನ ತಡೆ ಹಿಡಿಬೇಕು. ಸದ್ಯ ಇರೋ ಟೈಮ್ ಲಿಮಿಟ್ ಹೆಚ್ಚಾಗಿದ್ದು ಮತ್ತಷ್ಟು ಕಡಿಮೆ ಮಾಡಬೇಕು ಅಂತ ತಿಳಿಸಿದ್ದಾರೆ. ದಿನದಿಂದ ದಿನಕ್ಕೆ ಬೆಂಗಳೂರಿನಲ್ಲಿ ಕೊರೋನಾ ಆರ್ಭಟ ಹೆಚ್ಚಾಗ್ತಾ ಇದ್ದು, ರಾಜಧಾನಿ ಪಾಲಿಗೆ ಮತ್ತೊಂದು ಆತಂಕಕಾರಿ ಸುದ್ದಿ ಹೊರಬಿದ್ದಿದೆ. ಬೆಂಗಳೂರಿನಲ್ಲಿ ಕೊರೋನಾ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸಲಿದೆ. ಜೂನ್ ಮೊದಲ ವಾರದಲ್ಲಿ ಬೆಂಗಳೂರಿಗೆ ಮಹಾ ಆಪತ್ತು ಕಾದಿದ್ದು, ಜೂನ್ ಮೊದಲ ವಾರಕ್ಕೆ 75,000 ಆಕ್ಸಿಜನ್ ಬೆಡ್ ಬೇಕಾಗಬಹುದು ಅಂತ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಮಾಹಿತಿ ರವಾನಿಸಿದೆ. ಮೊದಲು ಇಡೀ ದೇಶವನ್ನೇ ಲಾಕ್ಡೌನ್ ಮಾಡಬೇಕು ಅಂತ ಬಿಜೆಪಿ ಎಂಎಲ್ಸಿ ಎಚ್ ವಿಶ್ವನಾಥ್ ಆಗ್ರಹಿಸಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಅವರು, ಶಾಸಕರು, ಸಚಿವರ ಒಡೆತನದ ಹಲವು ಗಾರ್ಮೆಂಟ್ಸ್ ಇದೆ. ಹಾಗಾಗಿ ಲಾಕ್ಡೌನ್ ಮಾಡೋಕೆ ಹಿಂದೇಟು ಹಾಕ್ತಿದ್ದಾರೆ. ಕೊರೋನಾ ಹೆಸರಿನಲ್ಲಿ ಈಗ ದಂಧೆ ನಡೆಸುತ್ತಿದ್ದಾರೆ ಅಂತ ಸ್ವಪಕ್ಷದವರ ವಿರುದ್ಧವೇ ಎಚ್ ವಿಶ್ವನಾಥ್ ಮತ್ತೆ ವಾಗ್ದಾಳಿ ನಡೆಸಿದ್ದಾರೆ. ಅಲ್ಲದೆ ಕನಿಷ್ಠ 15 ದಿನದ ಮಟ್ಟಿಗಾದರೂ ಲಾಕ್ಡೌನ್ ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ. ಸುಪ್ರೀಂ ಕೋರ್ಟ್ ಸೂಚನೆ ಬೆನ್ನಲ್ಲೇ ಸಭೆ ನಡೆಸಿರುವ ಮೋದಿ ಲಾಕ್ಡೌನ್ ಘೋಷಿಸುತ್ತಾರಾ? ಮಹತ್ವದ ಕ್ಯಾಬಿನೆಟ್ ಸಭೆಯಲ್ಲಿ ಏನೆಲ್ಲ ಚರ್ಚೆಯಾಗಿದೆ? ಕರುನಾಡು ಮತ್ತೆ 10 ದಿನಗಳ ಕಾಲ ಲಾಕ್ ಆಗುತ್ತಾ? ಇಂತಹ ಮತ್ತಷ್ಟು ಸ್ಟೋರಿಗಳನ್ನು ನೋಡೋಣ ಮತ್ತೆ ಲಾಕ್ಡೌನ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರಾಜ್ಯದಲ್ಲಿ ಮೇ 12ಕ್ಕೆ ಲಾಕ್ಡೌನ್ ಅಂತ್ಯವಾಗುವುದು ಬಹುತೇಕ ಅನುಮಾನವಾಗಿದೆ. ಈಗಾಗಲೇ ರಾಜ್ಯ ಸರ್ಕಾರ ಮೇ 12ರವರೆಗೆ ಲಾಕ್ಡೌನ್ ಜಾರಿಗೊಳಿಸಿದೆ. ಆದರೆ ಮೇ 12ರ ನಂತರ ಮತ್ತೆ 10 ದಿನ ಲಾಕ್ಡೌನ್ ಮುಂದುವರಿಯುವ ಸಾಧ್ಯತೆ ಇದೆ. ಕೊರೋನಾ ಕಟ್ಟಿ ಹಾಕುವುದಕ್ಕೆ ಲಾಕ್ಡೌನ್ ಕೊನೆ ಅಸ್ತ್ರ ಎಂದಿದ್ದ ಪ್ರಧಾನಿ ಮೋದಿ ಮಹತ್ವದ ನಿರ್ಧಾರ ಪ್ರಕಟಿಸುವ ಸಾಧ್ಯತೆಗಳಿವೆ.
ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಮಹತ್ವದ ಸಚಿವ ಸಂಪುಟ ಸಭೆ ನಡೆದಿದೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆ ನಡೆದಿದ್ದು ದೇಶದಲ್ಲಿ ತಾಂಡವಾಡ್ತಾ ಇರೋ ಕೊರೋನಾ ವೈರಸ್ ನಿಯಂತ್ರಣ ಬಗ್ಗೆ ಚರ್ಚಿಸಲಾಗಿದೆ. ಪ್ರಧಾನಿ ಮೋದಿಯಿಂದ ಲಾಕ್ಡೌನ್ ನಿರ್ಧಾರ ಹೊರಬೀಳುವ ಸಾಧ್ಯತೆಗಳಿದ್ದು ದೇಶದಾದ್ಯಂತ ಲಾಕ್ಡೌನ್ ಮಾಡಲಿದ್ದಾರೆ ಅಂತ ಹೇಳಲಾಗಿದೆ. ಕೇಂದ್ರ ಸರ್ಕಾರಕ್ಕೆ ಆರೋಗ್ಯ ಇಲಾಖೆ ಕೂಡ ಲಾಕ್ಡೌನ್ ಶಿಫಾರಸು ಮಾಡಿದೆ. ದೇಶದ 150 ಜಿಲ್ಲೆಗಳಲ್ಲಿ ಲಾಕ್ಡೌನ್ ಜಾರಿ ಮಾಡಲು ಸಲಹೆ ನೀಡಿದೆ. 15%ಕ್ಕಿಂತ ಹೆಚ್ಚು ಪಾಸಿಟಿವಿಟಿ ಇದ್ರೆ ಲಾಕ್ಡೌನ್ ಮೂಲಕ ಕೊರೋನಾ ಕಂಟ್ರೋಲ್ ಮಾಡಬಹುದಾಗಿದೆ. ಹೀಗಾಗಿ ರಾಜ್ಯ ಸರ್ಕಾರಗಳ ಜೊತೆಗೆ ಚರ್ಚಿಸಿ ಅಂತಿಮ ನಿರ್ಧಾರವನ್ನು ಕೈಗೊಳ್ಳಿ. 10%ಕ್ಕಿಂತ ಹೆಚ್ಚು ಪಾಸಿಟಿವ್ ಇರೋ ಕಡೆ ಸ್ಟ್ರಿಕ್ಟ್ ಕಂಟೈನ್ಮೆಂಟ್ ರೂಲ್ಸ್ ಜಾರಿಗೆ ತನ್ನಿ ಅಂತ ತಿಳಿಸಿದೆ. ಜೊತೆಗೆ ಕೊರೋನಾ ಚೈನ್ ಬ್ರೇಕ್ ಮಾಡೋದಕ್ಕೆ ಕನಿಷ್ಠ 1 ವಾರ ಲಾಕ್ಡೌನ್ ಬೇಕು ಅಂತ ಹೇಳಿದೆ. ಕೊರೋನಾ ನಿಯಂತ್ರಿಸಲು ಕೇಂದ್ರ ಸರ್ಕಾರಕ್ಕೂ ಮುನ್ನವೇ ಪಶ್ಚಿಮ ಬಂಗಾಳ ದಿಟ್ಟ ಹೆಜ್ಜೆ ಇಟ್ಟಿದೆ. ಕೊರೋನಾಗೆ ಬ್ರೇಕ್ ಹಾಕಲು ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಂತೆ ಮಮತಾ ಬ್ಯಾನರ್ಜಿ ಕಠಿಣ ನಿಯಮಗಳನ್ನು ಜಾರಿಗೆ ತಂದಿದ್ದಾರೆ. ನಾಳೆಯಿಂದ ದಿನಸಿ ಅಂಗಡಿಗಳನ್ನು ಮಾತ್ರ ತೆರೆಯಲು ಅವಕಾಶ ನೀಡಿದ್ದು ಯಾವುದೇ ಸಭೆ ಸಮಾರಂಭಗಳನ್ನು ನಡೆಸುವಂತಿಲ್ಲ. ಲೋಕಲ್ ಟ್ರೈನ್ಗಳು, ಬ್ಯೂಟಿ ಪಾರ್ಲರ್, ಬಾರ್ ಅಂಡ್ ರೆಸ್ಟೋರೆಂಟ್, ಶಾಪಿಂಗ್ ಮಾಲ್, ಜಿಮ್, ಸಿನಿಮಾ ಹಾಲ್ಗಳು ಕೂಡ ಬಂದ್ ಆಗಲಿದೆ. ಸರಳ ಮದುವೆಗಳಿಗೆ ಕೇವಲ 50 ಜನರಿಗೆ ಮಾತ್ರ ಅವಕಾಶ ನೀಡಲಾಗಿದೆ. ಪಶ್ಚಿಮ ಬಂಗಾಳಕ್ಕೆ ಹೊರಗಿನಿಂದ ಬರುವವರಿಗೆ ಆರ್ಟಿಪಿಸಿಆರ್ ಟೆಸ್ಟ್ ಕಡ್ಡಾಯ ಮಾಡಿ ಸಿಎಂ ಮಮತಾ ಬ್ಯಾನರ್ಜಿ ಆದೇಶ ಮಾಡಿದ್ದಾರೆ. ಹೊರಗಿನಿಂದ ಬಂದವರಿಂದಲೇ ರಾಜ್ಯಕ್ಕೆ ಕೊರೋನಾ ಸೋಂಕು ಹೆಚ್ಚಿಸಿದ್ದಾರೆ ಅಂತ ಸಿಎಂ ಮಮತಾ ಬ್ಯಾನರ್ಜಿ ಸರ್ಕಾರಿ ಕಚೇರಿಗಳಲ್ಲಿ ಕೇವಲ 50ರಷ್ಟು ಮಾತ್ರ ಸಿಬ್ಬಂದಿ ಹಾಜರಾಗಬೇಕು. ಬೆಂಗಳೂರು ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೆ ಓಪನ್ ಮಾಡಲು ಮಾತ್ರ ಸೂಚಿಸಿದ್ದಾರೆ. ಸರ್ಕಾರಿ ಕಚೇರಿಗಳಲ್ಲಿ ಕೇವಲ 50ರಷ್ಟು ಮಾತ್ರ ಸಿಬ್ಬಂದಿ ಹಾಜರಾಗಬೇಕು. ಬ್ಯಾಂಕ್ಗಳು ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೆ ಓಪನ್ ಮಾಡಲು ಮಾತ್ರ ಸೂಚಿಸಿದ್ದಾರೆ. ಲಾಕ್ಡೌನ್ಗೂ ಮೊದಲು ಕೇಂದ್ರ ಸರ್ಕಾರ ಪ್ಲಾನ್ ಬಿ ಸಿದ್ಧಪಡಿಸಿಕೊಂಡಿದೆ. ದೇಶದ ಬಡವರಿಗೆ ಆಹಾರ ಧಾನ್ಯ ಒದಗಿಸಿದ ಬಳಿಕ ಲಾಕ್ಡೌನ್ ಮಾಡುವ ಸಾಧ್ಯತೆಗಳಿವೆ. ದೇಶದ ಬಡವರಿಗೆ 2 ತಿಂಗಳು ಆಹಾರ ಧಾನ್ಯ ನೀಡಲು ಪ್ಲಾನ್ ಮಾಡಿದ್ದು 79.88 ಕೋಟಿ ಫಲಾನುಭವಿಗಳಿಗೆ ಆಹಾರ ಧಾನ್ಯ ಸಿಗಲಿದೆ. ಮೇ, ಜೂನ್ನಲ್ಲಿ ಪ್ರತಿಯೊಬ್ಬರಿಗೂ 5 ಕೆಜಿ ಆಹಾರ ಧಾನ್ಯ ನೀಡಲು ಕೇಂದ್ರ ಸಂಪುಟ ಸಭೆಯಲ್ಲಿ ಒಪ್ಪಿಗೆ ಸಿಕ್ಕಿದೆ. ಇದಕ್ಕಾಗಿ 25,332 ಕೋಟಿ ರೂಪಾಯಿ ವೆಚ್ಚವಾಗಲಿದೆ. ಕೊರೋನಾ ಹಾವಳಿಗೆ ಕರುನಾಡು ಮತ್ತೆ 10 ದಿನಗಳ ಕಾಲ ಲಾಕ್ ಆಗುವುದು ಪಕ್ಕಾ ಆಗಿದೆ. ಲಾಕ್ಡೌನ್ ತೆರವುಗೊಳಿಸಿದರೆ ರಾಜ್ಯದಲ್ಲಿ ಕೋವಿಡ್ ಕೇಸ್ ಮತ್ತಷ್ಟು ಹೆಚ್ಚಾಗುವ ಆತಂಕ ಕಾಡ್ತಿದೆ. ಹೀಗಾಗಿ ಕೇಂದ್ರದ ತೀರ್ಮಾನ ಕಾದು ನೋಡಲು ಮುಖ್ಯಮಂತ್ರಿ ಬಿಎಸ್ವೈ ನಿನ್ನೆ ಸಂಪುಟ ಸಭೆಯಲ್ಲಿ ಹಿರಿಯ ಸಚಿವರು ಸಲಹೆ ಕೊಟ್ಟಿದ್ದಾರೆ. ಹೀಗಾಗಿ ಮೋದಿ ನಿರ್ಧಾರದ ಮೇಲೆ ರಾಜ್ಯದ ಭವಿಷ್ಯ ನಿಂತಿದ್ದು ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಕೈಗೊಳ್ಳುವ ನಿರ್ಧಾರದ ಮೇಲೆ ಸಿಎಂ ಬಿಎಸ್ವೈ ತೀರ್ಮಾನ ಕೈಗೊಳ್ಳಲಿದ್ದಾರೆ. ರಾಜ್ಯದಲ್ಲಿ ಮತ್ತೆ 1 ವಾರ ಟಫ್ ರೂಲ್ಸ್ ಮುಂದುವರಿಯುತ್ತೆ ಅಂತ ಆಹಾರ ಸಚಿವ ಉಮೇಶ್ ಕತ್ತಿ ಹೇಳಿದ್ದಾರೆ. ಬಾಗಲಕೋಟೆಯಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಯಾವುದೇ ಲಾಕ್ಡೌನ್ ಜಾರಿ ಮಾಡಿಲ್ಲ. ಸಂಪುಟದಲ್ಲಿ ಈ ಬಗ್ಗೆ ಈಗಾಗಲೇ ನಿರ್ಧಾರ ಕೈಗೊಂಡಿದ್ದೇವೆ. ಜನರು ಕೂಡ ಅರ್ಥ ಮಾಡಿಕೊಂಡು ತಿಳಿದುಕೊಳ್ಳಬೇಕು. ಸರ್ಕಾರ ಜನರಿಗೆ ಧೈರ್ಯ ತುಂಬುವ ಕೆಲಸ ಮಾಡುತ್ತೆ ಅಂತ ಉಮೇಶ್ ಕತ್ತಿ ತಿಳಿಸಿದ್ದಾರೆ. ಕೊರೋನಾ ನಿಯಂತ್ರಣಕ್ಕೆ ಹಾಸನದಲ್ಲಿ ಬಿಗಿ ಕ್ರಮ ಕೈಗೊಂಡಿದ್ದು ಜಿಲ್ಲೆಯಲ್ಲಿ ವಾರದ 4 ದಿನ ಸಂಪೂರ್ಣ ಲಾಕ್ಡೌನ್ ಮಾಡಿ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ಗೋಪಾಲಯ್ಯ ಘೋಷಣೆ ಮಾಡಿದ್ದಾರೆ. ವಾರದಲ್ಲಿ 3 ದಿನ ಅಗತ್ಯ ವಸ್ತುಗಳ ಖರೀದಿಗೆ ಅವಕಾಶ ನೀಡಿದ್ದು ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೆ ಮಾತ್ರ ಅಗತ್ಯ ವಸ್ತು ಖರೀದಿ ಮಾಡಬಹುದಾಗಿದೆ. ಕೂದಲೆಳೆ ಅಂತರದಲ್ಲಿ ಬಚಾವಾಗಿದ್ದ ಹೇಗೆ 300 ಸೋಂಕಿತರ ಪ್ರಾಣ, ಹೋಮ್ ಐಸೋಲೇಷನ್ನಲ್ಲಿರೋ ಸೋಂಕಿತರು ಬಿಂದಾಸ್ ಆಗಿ ಓಡಾಡ್ತಾ ಇರೋದಾದ್ರೆ ಎಲ್ಲಿ? ಆರೋಗ್ಯ ಸಚಿವರ ತವರಿನಲ್ಲೇ ಅವ್ಯವಸ್ಥೆ ತಾಂಡವ ಆಡ್ತಿರೋದು ಹೇಗೆ? ನೋಡೋಣ ಕೊರೋನಾಘಾತ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರಾಜ್ಯದಲ್ಲಿ ಮತ್ತೊಂದು ಆಕ್ಸಿಜನ್ ಮಹಾ ದುರಂತ ಅಧಿಕಾರಿಗಳ ಸಮಯ ಪ್ರಜ್ಞೆಯಿಂದ ಕೂದಲೆಳೆ ಅಂತರದಲ್ಲಿ ತಪ್ಪಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿರುವ ಆಕಾಶ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 300ಕ್ಕೂ ಹೆಚ್ಚು ಸೋಂಕಿತರಿಗೆ ಚಿಕಿತ್ಸೆ ನೀಡುತ್ತಾ ಇದ್ದು ಪ್ರತಿನಿತ್ಯ 9 ಟನ್ ಆಕ್ಸಿಜನ್ ಅಗತ್ಯವಿದೆ. ಆದರೆ ಆಕ್ಸಿಜನ್ ಪೂರೈಕೆಯ ಹೊಣೆ ಹೊತ್ತಿರುವ ಐನಾಕ್ಸ್ ಸಂಸ್ಥೆ ನಿನ್ನೆ 3 ಟನ್ ಆಕ್ಸಿಜನ್ ಮಾತ್ರ ಪೂರೈಸಿ ಬಾಕಿ 6 ಟನ್ ಆಕ್ಸಿಜನ್ ಪೂರೈಸದೆ ನಿರ್ಲಕ್ಷ್ಯ ವಹಿಸಿತ್ತು. ಆದರೆ ಅಧಿಕಾರಿಗಳು ಆಕ್ಸಿಜನ್ ಪೂರೈಸಿ ಸೋಂಕಿತರ ಜೀವ ಉಳಿಸಿದ್ದಾರೆ.
ಆಕಾಶ್ ಆಸ್ಪತ್ರೆಯಲ್ಲಿದ್ದ ಆಕ್ಸಿಜನ್ ಮುಂಜಾನೆ 4 ಗಂಟೆವರೆಗೆ ಮಾತ್ರ ಸಾಕಾಗ್ತಾ ಇತ್ತು. ಹೀಗಾಗಿ ರಾತ್ರಿ 11 ಗಂಟೆ ಸುಮಾರಿಗೆ ಐನಾಕ್ಸ್ ಸಂಸ್ಥೆಗೆ ಕರೆ ಮಾಡಿದ್ದು ಫೋನ್ ಸ್ವಿಚ್ ಆಫ್ ಆಗಿತ್ತು. ಹೀಗಾಗಿ ಆಸ್ಪತ್ರೆ ಸಿಬ್ಬಂದಿ ತಕ್ಷಣ ಜಿಲ್ಲಾಡಳಿತದ ಗಮನಕ್ಕೆ ತಂದಿದ್ದು ಕಾರ್ಯಪ್ರವೃತ್ತರಾದ ಡಿಸಿ ಶ್ರೀನಿವಾಸ್, ಎಸ್ಪಿ ರವಿ ಡಿ ಚೆನ್ನಣ್ಣನವರ್ ಹೊಸಕೋಟೆ ಬಳಿ ಇರುವ ಐನಾಕ್ಸ್ ಸಂಸ್ಥೆ ಬಳಿ ತೆರಳಿದ್ರು. ಈ ವೇಳೆ ಆಕ್ಸಿಜನ್ ಫಿಲ್ಲಿಂಗ್ ಸಿಬ್ಬಂದಿಯನ್ನ ಜೀಪ್ನಲ್ಲಿ ಕರೆತಂದು ಆಸ್ಪತ್ರೆಗೆ ಆಕ್ಸಿಜನ್ ಟ್ಯಾಂಕರ್ ತಂದು ತುಂಬಿಸಿದ್ದಾರೆ. ಅಧಿಕಾರಿಗಳ ಕರ್ತವ್ಯ ಪ್ರಜ್ಞೆಯಿಂದ ಭಾರೀ ದುರಂತ ತಪ್ಪಿದ್ದು ಐನಾಕ್ಸ್ ಆಕ್ಸಿಜನ್ ಪೂರೈಕೆ ಘಟಕಕ್ಕೆ ನೋಟಿಸ್ ಜಾರಿ ಮಾಡಲಾಗಿದೆ. ರಾಜ್ಯದಲ್ಲಿ ಹೆಮ್ಮಾರಿ ಕೊರೋನಾ ಅಟ್ಟಹಾಸ ಮೆರಿತಾ ಇದೆ. ಆಸ್ಪತ್ರೆಯಲ್ಲಿ ಬೆಡ್, ಆಕ್ಸಿಜನ್ ಸಿಗದೆ ಸೋಂಕಿತರಿಗೆ ನರಕ ದರ್ಶನವಾಗ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆ ಕಾರವಾರದಲ್ಲಿ ಕೊರೋನಾ ಸೋಂಕಿತ ಪರದಾಡಿದ್ದಾನೆ. ಸಿವಿಲ್ ಆಸ್ಪತ್ರೆ ಬಳಿ 1 ಗಂಟೆಗೆ ಹೆಚ್ಚು ಕಾಲ ಬೆಡ್ ಸಿಗದೆ ಪರದಾಡಿದ್ದಾನೆ. ನನಗೆ ಉಸಿರಾಟದ ಸಮಸ್ಯೆ ಆಗ್ತಾ ಇದೆ, ದಯವಿಟ್ಟು ಆಸ್ಪತ್ರೆಗೆ ದಾಖಲಿಸಿಕೊಳ್ಳುವಂತೆ ಸಿಬ್ಬಂದಿಗೆ ಮನವಿ ಮಾಡಿದ್ದಾನೆ. ಆದರೆ ಆಸ್ಪತ್ರೆ ಸಿಬ್ಬಂದಿ ಡೋಂಟ್ ಕೇರ್ ಎಂದಿದ್ದಾರೆ. ಕೊರೋನಾ ಅಟ್ಟಹಾಸ ಕಂಟ್ರೋಲ್ಗೆ ಟಫ್ ಲಾಕ್ಡೌನ್ ಜಾರಿ ಮಾಡಲಾಗಿದೆ. ಹೋಮ್ ಐಸೋಲೇಷನ್ ಅಲ್ಲಿ ಇರುವ ಸೋಂಕಿತರು ಬಿಂದಾಸ್ ಆಗಿ ಓಡಾಡ್ತಾ ಇದ್ದಾರೆ. ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ಯಾಳಗಿ ತಾಂಡಾದಲ್ಲಿ ಎಲ್ಲಾ ಸೋಂಕಿತರು ಹೊರಗಡೆ ಓಡಾಡಿದ್ದು ಕಂಡು ಬಂದಿದೆ. ಪಿಡಿಒ ಹಾಗೂ ಆರೋಗ್ಯ ಸಿಬ್ಬಂದಿ ಭೇಟಿ ವೇಳೆ ಓಡಾಡ್ತಾ ಇದ್ದು ಬೆಳಕಿಗೆ ಬಂದಿದೆ. ಮನೆಯಲ್ಲೇ ಇರುವಂತೆ ಸೋಂಕಿತರಿಗೆ ಖಡಕ್ ಸೂಚನೆ ನೀಡಲಾಗಿದೆ. ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ತವರು ಜಿಲ್ಲೆಯಲ್ಲಿ ಆಸ್ಪತ್ರೆ ಅವ್ಯವಸ್ಥೆ ಆಗರವಾಗಿದೆ. ವೆಂಟಿಲೇಟರ್ ಸಿಗದೆ ನರಳಿ ಕೊರೋನಾ ಸೋಂಕಿತೆ ಮೃತಪಟ್ಟಿದ್ದಾರೆ. ಚಿಕ್ಕಬಳ್ಳಾಪುರ ಸುರಕ್ಷಾ ಆಸ್ಪತ್ರೆಯಲ್ಲಿ ಅಮಾನವೀಯ ಘಟನೆ ನಡೆದಿದೆ. ವೆಂಟಿಲೇಟರ್ ವ್ಯವಸ್ಥೆಗಾಗಿ ಜಿಲ್ಲಾಸ್ಪತ್ರೆ ಸಿಬ್ಬಂದಿ ಬಳಿ ಸಂಬಂಧಿಕರು ಕೈಮುಗಿದು ಬೇಡಿಕೊಂಡ್ರು. ಎಷ್ಟೇ ಕೇಳಿಕೊಂಡ್ರು ಜಿಲ್ಲಾಸ್ಪತ್ರೆ ವೈದ್ಯಾಧಿಕಾರಿ ವಿಜಯ ಗದರಿ ಎಲ್ಲರನ್ನ ವಾಪಸ್ ಕಳುಹಿಸಿದ್ರು. ಕೊನೆಗೆ ವೆಂಟಿಲೇಟರ್ ಸಿಗದೆ ಯಶೋದಮ್ಮ ಸಾವನ್ನಪ್ಪಿದ್ದಾರೆ. ಆಸ್ಪತ್ರೆ ಸಿಬ್ಬಂದಿ ವಿರುದ್ಧ ಕುಟುಂಬಸ್ಥರು ಹಿಡಿಶಾಪ ಹಾಕಿದ್ದಾರೆ. ರಾಜ್ಯದಲ್ಲಿ ಹೆಮ್ಮಾರಿ ಕೊರೋನಾ ಅಟ್ಟಹಾಸ ಮೆರಿತಾ ಇದೆ. ರಾಜ್ಯದ ಶಾಲೆಗಳ ರಜಾ ಅವಧಿ ಘೋಷಣೆ ಮಾಡಲಾಗಿದೆ. ಪ್ರಾಥಮಿಕ ಶಾಲೆಗಳಿಗೆ ಜೂನ್ 14ರವರೆಗೂ ಬೇಸಿಗೆ ರಜೆ, ಪ್ರೌಢಶಾಲೆಗಳಿಗೆ ಮೇ 31ರವರೆಗೂ ರಜೆ ಘೋಷಣೆ ಮಾಡಿದ್ದಾರೆ. ರಜಾ ಅವಧಿ ಪರಿಷ್ಕರಿಸಿ ಶಿಕ್ಷಣ ಇಲಾಖೆ ಸುತ್ತೋಲೆ ಹೊರಡಿಸಿದೆ. ಪ್ರೌಢಶಾಲೆಯ ಶಿಕ್ಷಕರು ರಜೆಯ ಅವಧಿಯಲ್ಲಿ ಎಸ್ಎಸ್ಎಲ್ಸಿ ಮಕ್ಕಳ ಪರೀಕ್ಷಾ ಸಿದ್ಧತೆ ಗಮನ ಹರಿಸಬೇಕು. ವಿದ್ಯಾರ್ಥಿಗಳ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಕಲಿಕೆಯ ಬಗ್ಗೆ ಪ್ರೇರೇಪಿಸಬೇಕು. ಜೂನ್ 15ರಿಂದ 8, 9ನೇ ತರಗತಿ ಆರಂಭವಾಗಲಿದೆ ಅಂತ ರಾಜ್ಯ ಶಿಕ್ಷಣ ಇಲಾಖೆ ಸುತ್ತೋಲೆ ಹೊರಡಿಸಿದೆ. ಚಾಮರಾಜನಗರ ಜಿಲ್ಲಾಸ್ಪತ್ರೆಯಲ್ಲಿ 24 ರೋಗಿಗಳು ಮೃತಪಟ್ಟಿರುವುದು ಕರುನಾಡೆ ಬೆಚ್ಚಿ ಬಿದ್ದಿದೆ. ಈ ವಿಚಾರದಲ್ಲಿ ರಾಜ್ಯ ಸರ್ಕಾರ ತಪ್ಪು ಮಾಡಿದೆ ಅಂತ ಮಂಡ್ಯದಲ್ಲಿ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಹೇಳಿದ್ದಾರೆ. ಬೆಂದಿರುವ ಮನೆಯಲ್ಲಿ ಗಳ ಎರಿಸುವ ಕೆಲಸವನ್ನ ಮಾಡಬಾರದು. ಮೃತಪಟ್ಟವರ ಸಂಖ್ಯೆ ಮುಖ್ಯವಲ್ಲ, ಎಲ್ಲರ ಪ್ರಾಣ ರಕ್ಷಣೆ ಮುಖ್ಯ ಅಂತ ಕಾಂಗ್ರೆಸ್ ನಾಯಕರಿಗೆ ಎಚ್ಡಿಕೆ ಮನವಿ ಮಾಡಿದ್ದಾರೆ. ಈಗಲೂ ರಾಜ್ಯ ಸರ್ಕಾರದಲ್ಲಿ ಹೊಂದಾಣಿಕೆ ಕೊರತೆ ಇದೆ. ನಿನ್ನೆ 5 ಮಂತ್ರಿಗಳಿಗೆ ಸಿಎಂ ಬಿಎಸ್ವೈ ಜವಾಬ್ದಾರಿ ನೀಡಿದ್ದಾರೆ. ಹೇಗೆ ಕೆಲಸ ಮಾಡ್ತಾರೆ ಅಂತ ನೋಡ್ತೇನೆ ಅಂತ ಎಚ್ಡಿಕೆ ಹೇಳಿದ್ದಾರೆ. ಬೆಂಗಳೂರಲ್ಲಿ ಕೊರೋನಾ ಸೋಂಕಿನ ಅಟ್ಟಹಾಸದ ನಡುವೆ ಬೆಡ್ ಬ್ಲಾಕಿಂಗ್ ದಂಧೆ ಬಯಲಾಗಿದೆ. ಬೆಡ್ ಬ್ಲಾಕಿಂಗ್ ಹಗರಣದ ಬಗ್ಗೆ ನಗರ ಪೊಲೀಸರಿಗೆ ಮಾಹಿತಿ ನೀಡಿದ್ದೇನೆ. ಯಾರೆಲ್ಲ ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಮಾಹಿತಿಯನ್ನು ನೀಡಲಾಗಿದೆ ಅಂತ ಬೆಂಗಳೂರಲ್ಲಿ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಹೇಳಿದ್ದಾರೆ. ಹಣ ಪಡೆದವರೆಲ್ಲ ಗೂಗಲ್ ಪೇ ಮೂಲಕ ಪಡೆದಿದ್ದಾರೆ. ಫೋನ್ ಸಂಭಾಷಣೆ ಸಿಕ್ಕಿದ್ದು ಪೊಲೀಸರು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಈ ಪ್ರಕರಣವನ್ನ ನಾವು ರಾಜಕೀಯ ಮಾಡ್ತಾ ಇಲ್ಲ. ನಂದನ್ ನಿಲಕೇಣಿ ಅವರಿಗೂ ಕರೆ ಮಾಡಿ ಮಾತನಾಡಿದ್ದೇನೆ. ಬೆಸ್ಟ್ ಸಾಫ್ಟ್ವೇರ್ ಇಂಜಿನಿಯರ್ಗಳ ತಂಡ ನೀಡುತ್ತೇನೆ ಅಂತ ಸಂಸದ ತೇಜಸ್ವಿ ಸೂರ್ಯ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಬೆಡ್ ಬ್ಲಾಕಿಂಗ್ ಪ್ರಕರಣದಲ್ಲಿ ಈವರೆಗೆ 4 ಬಂಧಿಸಲಾಗಿದೆ ಅಂತ ಬೆಂಗಳೂರು ಪೊಲೀಸ್ ಆಯುಕ್ತ ಕಮಲ್ ಪಂತ್ ಹೇಳಿದ್ದಾರೆ. ಒಟ್ಟು 2 ಪ್ರಕರಣ ದಾಖಲಾಗಿದೆ. ಸಾಫ್ಟ್ವೇರ್ ಮೂಲಕ ವಂಚಿಸಿರುವ ಮಾಹಿತಿ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ 2 ವೈದ್ಯರನ್ನ ಅರೆಸ್ಟ್ ಮಾಡಿದ್ದೇವೆ. ಬಂಧಿತ ವೈದ್ಯರು ವಾರ್ ರೂಮ್ ಇನ್ಚಾರ್ಜ್ಗಳಾಗಿದ್ದರು. ಬಂಧಿತ 2 ಆರೋಪಿಗಳು ಸರ್ಕಾರಿ ವೈದ್ಯರಾಗಿದ್ದಾರೆ. ಸಿಸಿಬಿ ಅಧಿಕಾರಿಗಳು ಪ್ರಕರಣದ ತನಿಖೆ ನಡೆಸ್ತಾ ಇದ್ದಾರೆ ಅಂತ ಕಮಲ್ ಪಂತ್ ಹೇಳಿದ್ದಾರೆ. ಬೆಡ್ ಬ್ಲಾಕಿಂಗ್ ದಂಧೆ ಬಯಲಿಗಿಳಿದ ತೇಜಸ್ವಿ ಸೂರ್ಯಗೆ ಸಿದ್ದರಾಮಯ್ಯ ಬೆನ್ನು ತಟ್ಟಿದ ಹೇಗೆ? ಸಿಎಂಗೆ ಕಣ್ಣು ಕಾಣಲ್ಲ, ಕಿವಿ ಕೇಳಲ್ಲ ಅಂತ ವಾಗ್ದಾಳಿ ನಡೆಸಿದ್ದಾದ್ರೂ ಯಾರು? ಸಚಿವ ಸುಧಾಕರ್ ಸ್ಥಿತಿ ದ್ರೌಪದಿ ಪಾಡಿನಂತಿದೆ ಅಂತ ವ್ಯಂಗ್ಯವಾಡಿದ್ದಾದ್ರೂ ಯಾರು? ನೋಡೋಣ ಲೇಟೆಸ್ಟ್ ಕಿಡಿ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಬೆಡ್ ಬ್ಲಾಕಿಂಗ್ ಬೆಳಕಿಗೆ ತಂದಂತಹ ಸಂಸದ ತೇಜಸ್ವಿ ಸೂರ್ಯ ಒಳ್ಳೆ ಕೆಲಸ ಮಾಡಿದ್ದಾರೆ. ಹೀಗಂತ ವಿಧಾನಸೌಧದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಅವರು ಕೇವಲ ಇಷ್ಟಕ್ಕೆ ಸೀಮಿತ ಆಗಬಾರದು. ರಾಜ್ಯದ ಸಂಸದರ ನಿಯೋಗವನ್ನ ಪ್ರಧಾನಿ ಮೋದಿ ಬಳಿ ಕರೆದೊಯ್ಯಬೇಕು. ಅಲ್ಲಿ ಆಕ್ಸಿಜನ್ಗಾಗಿ ಬೇಡಿಕೆ ಇಡಬೇಕು. ಕೊರೋನಾ ಸೋಂಕು ಹೆಚ್ಚಾಗುವುದಾಗಿ ಹೇಳಿದ್ದಾರೆ. ಹೀಗಾಗಿ ಮತ್ತಷ್ಟು ಆಕ್ಸಿಜನ್ ಪೂರೈಕೆ ಮಾಡಬೇಕು. ಪಕ್ಕದ ಕೇರಳದಲ್ಲಿ ಆಕ್ಸಿಜನ್ ಸ್ಟಾಕ್ ಇಟ್ಟುಕೊಂಡಿದೆ. ಆದರೆ ರಾಜ್ಯದಲ್ಲಿ ಸರಿಯಾಗಿ ಆಕ್ಸಿಜನ್ ಸಪ್ಲೈ ಆಗ್ತಿಲ್ಲ ಅಂತ ವಿಧಾನಸೌಧದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ.
ಬೆಡ್ ಬ್ಲಾಕ್ ದಂಧೆಯಲ್ಲಿ ಮಹಿಳೆ ಬಂಧಿಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಮಾತನಾಡಿದ್ದಾರೆ. ಆ ಮಹಿಳೆಯನ್ನ ನೇಮಿಸಿದವರು ಯಾರು ಅಂತ ಸ್ಪಷ್ಟಪಡಿಸಿ ಅಂತ ರಾಜ್ಯ ಸರ್ಕಾರವನ್ನ ಎಚ್ಡಿಕೆ ಪ್ರಶ್ನೆ ಮಾಡಿದ್ದಾರೆ. ಚಾಮರಾಜನಗರ ಘಟನೆ ತನಿಖೆಯಿಂದ ಏನು ಪ್ರಯೋಜನ ಇಲ್ಲ, ಯಾರಿಗೆ ಶಿಕ್ಷೆ ಕೊಡ್ತೀರಿ, ರಾಜ್ಯ ಸರ್ಕಾರದೇ ತಪ್ಪಿದೆ ಅಂತ ಮಂಡ್ಯದಲ್ಲಿ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಕೊರೋನಾ ವಿಚಾರದಲ್ಲಿ ಸಿಎಂ ಹುಡುಗಾಟ ಮಾಡಬಾರದು, ಪ್ರತಿನಿತ್ಯ ಸಭೆ ಮಾಡಿ ಸಮಯ ವ್ಯರ್ಥ ಮಾಡಬೇಡಿ. ಹೀಗಂತ ಮಂಡ್ಯದಲ್ಲಿ ಮಾಜಿ ಸಿಎಂ ಎಚ್ಡಿಕೆ ಸಿಎಂ ಬಿಎಸ್ವೈಗೆ ಸಲಹೆ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಬೆಡ್ ಬ್ಲಾಕ್ ದಂಧೆ ಅನ್ನೋದೇ ಡ್ರಾಮಾ. ಚಾಮರಾಜನಗರದ ಘಟನೆ ಮರೆಮಾಚಲು ಹೀಗೆ ಮಾಡ್ತಿದ್ದಾರೆ. ಆಕ್ಸಿಜನ್ ಕೊರತೆ ಬಗ್ಗೆ ಆರೋಗ್ಯ ಸಚಿವರೇ ಹೇಳ್ತಿದ್ದಾರೆ, ಅದನ್ನ ವ್ಯವಸ್ಥೆ ಮಾಡಿ ಅಂತ ಎಚ್ಡಿಕೆ ಸರ್ಕಾರವನ್ನ ಎಚ್ಚರಿಸಿದ್ದಾರೆ. ಈಗ ಕೊರೋನಾ ವಾರ್ ಅಲ್ಲ, ಜಿಲ್ಲಾಧಿಕಾರಿಗಳ ನಡುವೆ ವಾರ್ ಶುರುವಾಗಿದೆ ಅಂತ ಎಂಎಲ್ಸಿ ಎಚ್ ವಿಶ್ವನಾಥ್ ಕಿಡಿಕಾರಿದ್ದಾರೆ. ಚಾಮರಾಜನಗರದ ಜಿಲ್ಲಾಧಿಕಾರಿ ಮೈಸೂರಿನವರು ಅಮಾಯಕರನ್ನ ಕೊಂದಿರುವಂತ ಆರೋಪ ಮಾಡಿರೋದು ದುರದೃಷ್ಟಕರ. ಚಾಮರಾಜನಗರದ ಡಿಸಿಯ ಈ ಆರೋಪದಿಂದ ಮೈಸೂರು ಹೊರಬರಲಿದೆ. ಚಾಮರಾಜನಗರದ ಡಿಸಿ ಯಾರೋ ಹುಡುಗರನ್ನ ಇರಿಸಿಕೊಂಡು ಮೈಸೂರು ಡಿಸಿ ವಿರುದ್ಧ ಧಿಕ್ಕಾರ ಕೂಗಿಸಿದ್ದಾರೆ. ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ಅಂತ ವಿಶ್ವನಾಥ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಿಎಂಗೆ ಕಣ್ಣು ಕಾಣಲ್ಲ, ಕಿವಿನೂ ಕೇಳಲ್ಲ, ಹೇಳಿದ್ದು ಅರ್ಥ ಆಗಲ್ಲ, ಇಂಥವರನ್ನ ಕಟ್ಕೊಂಡು ಏನ್ ಮಾಡೋದಕ್ಕೆ ಸಾಧ್ಯ ಹೇಳಿ. ಹೀಗಂತ ಸ್ವಪಕ್ಷದ ಸಿಎಂ ವಿರುದ್ಧವೇ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ವಾಗ್ದಾಳಿ ನಡೆಸಿದ್ದಾರೆ. ಮೈಸೂರಲ್ಲಿ ಮಾತನಾಡಿದಂತಹ ಅವರು, ಸಿಎಂ ಬಿಎಸ್ವೈ ಬಳಿ ಹೋದ ಖಾತೆಗಳು ಸತ್ತು ಹೋಗುತ್ತವೆ. ಬಿಬಿಎಂಪಿ ಬೆಡ್ ಅವ್ಯವಹಾರಕ್ಕೆ ಬಿಎಸ್ವೈ ಹೊಣೆ. ಒಂದು ದಿನವೂ ಬಿಎಸ್ವೈ ಬಿಬಿಎಂಪಿಗೆ ಹೋಗಿಲ್ಲ ಅಂತ ಎಚ್ ವಿಶ್ವನಾಥ್ ಹರಿಹಾಯ್ದರು. ಇನ್ನು ಬಿಬಿಎಂಪಿ ಆಯುಕ್ತ ಗೌರವ್ ಗುಪ್ತಾ ವಿರುದ್ಧವೂ ವಾಗ್ದಾಳಿ ನಡೆಸಿದ್ದಾರೆ. ಕೊರೋನಾ ನಿರ್ವಹಣೆಗೆ 5 ಸಚಿವರ ನೇಮಕ ಮಾಡಿದ್ರ ಬಗ್ಗೆಯೂ ಎಚ್ ವಿಶ್ವನಾಥ್ ವ್ಯಂಗ್ಯವಾಡಿದ್ದಾರೆ. ಸಚಿವರ ನೇಮಕದಿಂದ ಆರೋಗ್ಯ ಸಚಿವ ಸುಧಾಕರ್ ಸ್ಥಿತಿ ದ್ರೌಪದಿ ವಸ್ತ್ರಾಪಹರಣದಂತಾಗಿದೆ. ಸುಧಾಕರ್ ಬಳಿ ಇದ್ದಂತಹ ಎಲ್ಲ ಅಧಿಕಾರವನ್ನ ಕಿತ್ಕೊಂಡಿದ್ದಾರೆ. ಶೆಟ್ಟರ್ ಅಶ್ವಥ್ ನಾರಾಯಣ ಅಶೋಕ್ಗೆ ಕೊಟ್ಟಿದ್ದಾರೆ. ಹೀಗಾಗಿ ಸುಧಾಕರ್ ಹೆಸರಿಗಷ್ಟೇ ಹೆಲ್ತ್ ಮಿನಿಸ್ಟರ್ ಅಂತ ಹೇಳಬೇಕಾಗಿದೆ ಅಂತ ವಿಶ್ವನಾಥ್ ವ್ಯಂಗ್ಯವಾಡಿದ್ದಾರೆ. ಮೈಸೂರು ಡಿಸಿ ರೋಹಿಣಿ ಸಿಂಧೂರಿ ವಿರುದ್ಧ ಮಾಜಿ ಸಚಿವ ಸಾರಾ ಮಹೇಶ್ ಮತ್ತೆ ವಾಗ್ದಾಳಿ ನಡೆಸಿದ್ದಾರೆ. ಚಾಮರಾಜನಗರ ದುರಂತದ ಬಗ್ಗೆ ಮೈಸೂರು ಡಿಸಿ ವಿರುದ್ಧ ಆರೋಪ ಬಂದಿದೆ. ಆರೋಪ ಬಂದವರನ್ನ ಇಟ್ಟುಕೊಂಡು ತನಿಖೆ ಮಾಡುವುದು ಸರಿಯಲ್ಲ. ತಕ್ಷಣ ಅಮಾನತು ಮಾಡಿ ತನಿಖಾ ವರದಿಯಲ್ಲಿ ತಪ್ಪಿತಸ್ಥರು ಅಂತ ಸಾಬೀತಾದ್ರೆ ಅವರನ್ನ ಸೇವೆಯಿಂದ ವಜಾ ಮಾಡಿ. ಅವರು ತಪ್ಪಿತಸ್ಥರಿಲ್ಲದಿದ್ರೆ ಮತ್ತೆ ಸೇವೆಗೆ ನಿಯೋಜಿಸಿ ಅಂತ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಆಗ್ರಹ ಮಾಡಿದ್ದೇನೆ ಅಂತ ಸಾರಾ ಮಹೇಶ್ ತಿಳಿಸಿದ್ದಾರೆ. ಚಾಮರಾಜನಗರ ಜಿಲ್ಲಾಸ್ಪತ್ರೆಯಲ್ಲಿ 24 ರೋಗಿಗಳು ಮೃತಪಟ್ಟ ಕೇಸನ್ನ ನ್ಯಾಯಾಂಗ ತನಿಖೆಗೆ ವಹಿಸುವುದನ್ನು ಸ್ವಾಗತಾರ್ಹ. ಹೀಗಂತ ಮಾಜಿ ಸಚಿವ ಜಿಟಿ ದೇವೇಗೌಡ ಹೇಳಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದಂತಹ ಅವರು, ಕೋವಿಡ್ ವಾರ್ ರೂಮ್ನಲ್ಲಿ ಕೆಎಸ್ ಅಧಿಕಾರಿಯನ್ನ ನೇಮಿಸಬೇಕು, ಜನರಿಗೆ ಬೆಡ್, ವೆಂಟಿಲೇಟರ್, ಆಕ್ಸಿಜನ್ ವ್ಯವಸ್ಥೆ ಕಲ್ಪಿಸಿಕೊಡಬೇಕು ಅಂತ ಜಿಟಿಡಿ ಹೇಳಿದ್ದಾರೆ. ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಸ್ವಪಕ್ಷೀಯ ಶಾಸಕ ಎಂಪಿ ರೇಣುಕಾಚಾರ್ಯ ಗರಂ ಆಗಿದ್ದಾರೆ. 2 ಹುದ್ದೆ ನಿಭಾಯಿಸಲು ಆಗದೆ ಹೋದ್ರೆ ರಾಜೀನಾಮೆ ನೀಡಿ ಅಂತ ದಾವಣಗೆರೆಯಲ್ಲಿ ವಾಗ್ದಾಳಿ ನಡೆಸಿದ್ದಾರೆ. ಕೆಲ ಸಚಿವರು ಸ್ವಂತ ಕೆಲಸ ಐಷಾರಾಮಿ ಜೀವನದಲ್ಲಿ ಬ್ಯುಸಿಯಾಗಿದ್ದಾರೆ. ಆದ್ರೆ ಜನರನ್ನ ರಕ್ಷಣೆ ಮಾಡುವ ಕೆಲಸ ಆಗ್ತಿಲ್ಲ. ಕೆಲಸ ಮಾಡಲಾಗದಿದ್ದರೆ ಗೌರವಯುತವಾಗಿ ಮನೆಗೆ ಹೋಗಿ. ಪ್ರಧಾನಿ ಮೋದಿ, ಬಿಎಸ್ವೈ ಹಗಲಿರುಳು ಕೆಲಸ ಮಾಡ್ತಿದ್ದಾರೆ. ಇವರಿಗೆ ದಾಡಿ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಲಿ ಅಂತ ರೇಣುಕಾಚಾರ್ಯ ಕಿಡಿಕಾರಿದ್ದಾರೆ.